ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ 11. ಅವಜಾನಂತಿ ಮಾಂ ಹೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತ ಮಹೇಶ್ವರಂ. ನಾನು ಸರ್ವ ಜೀವಿಗಳಿಗೂ ದೇವಾದಿ ದೇವನೆಂಬ ಪರಮ ಸತ್ಯವನ್ನು ಅರಿಯದೆ ಮಾನವ ರೂಪದಿಂದ ಬಂದಿರುವ ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನೆಂದು ಕಡೆಗಾಣಿಸುತ್ತಾರೆ. ಮನುಷ್ಯರಂತೆ ಕಾಣಿಸಿಕೊಂಡು ಮೈದಾಳಿದ ನನ್ನನ್ನು ಮನುಷ್ಯನೆಂದೇ ಬಗೆದು ಕಡೆಗಾಣಿಸುತ್ತಾರೆ ಎಂದೆಂದು ಎಲ್ಲೆಡೆಯೂ ಇರುವ ಹಿರಿದಕ್ಕೂ ಹಿರಿದಾದ ನನ್ನ ಹಿರಿಮೆಯನ್ನು ಅರಿಯದ ತಿಳಿಗೇಡಿಗಳು. ಈ ಶ್ಲೋಕದಲ್ಲಿ ಭಗವಂತ ತನ್ನ ಸ್ವರೂಪದ ಬಗ್ಗೆ ಇನ್ಯಾರೂ ಹೇಳಲಾಗದ ಒಂದು ಸಂಗತಿಯನ್ನು ಹೇಳುತ್ತಾನೆ. ಭಗವಂತನಿಗೆ ಪಾಂಚಭೌತಿಕ ಶರೀರವಿಲ್ಲ. ಅವತಾರ ರೂಪಿ ಭಗವಂತ ನಮಗೆ ನಮ್ಮಂತೆ ಶರೀರ ಉಳ್ಳವನಂತೆ ಕಾಣಿಸಿಕೊಳ್ಳುತ್ತಾನೆ ಅಷ್ಟೇ. ಅಲ್ಲಿ ಕಾಣುವ ಶರೀರವನ್ನು ಕಂಡು ಭಗವಂತ ಶರೀರ ನಮ್ಮಂತೆ ನಶ್ವರವಾದ ಒಂದು ದಿನ ಬಿದ್ದು ಹೋಗುವ ಶರೀರ ಎಂದು ತಿಳಿಯುವರು. ಸ್ವಭಾವತಃ ತಾಮಸರು ಅಥವಾ ತಾಮಸ ಪ್ರಭಾವಕ್ಕೆ ಒಳಗಾದ ಭಗವಂತನ ಹಿರಿಮೆಯನ್ನು ಅರಿಯದ ತಿಳಿಗೇಡಿಗಳು ಎನ್ನುತ್ತಾನೆ ಕೃಷ್ಣ. ಇಲ್ಲಿ ಭೂತ ಮಹೇಶ್ವರ ಎನ್ನುವ ವಿಶೇಷಣ ಬಳಕೆಯಾಗಿದೆ. ಇದು ಭಗವಂತನ ಹಿರಿಮೆಯನ್ನು ಹೇಳುವ ಒಂದು ವಿಶೇಷವಾದ ಪದ. ಸಮಷ್ಟಿಯಾಗಿ ಈ ಪದವನ್ನು ನೋಡಿದರೆ ಭೂತಗಳು ಎಂದರೆ ಸಮಸ್ತ ಜೀವಗಳು. ಅವರಿಗೆ ಈಶರು ಬ್ರಹ್ಮಾದಿ ದೇವತೆಗಳು. ಈ ದೇವತೆಗಳಿಗೆ ಮಹತ್ತಳಾದವಳು ಶ್ರೀಲಕ್ಷ್ಮಿ. ಇಂತಹ ಲಕ್ಷ್ಮೀ ವರನಾಗಿರುವ ಭಗವಂತ ಭೂತ ಮಹೇಶ್ವರ. ಇದೇ ಪದವನ್ನು ಬಿಡಿಸಿ ನೋಡಿದರೆ ಭೂತ ಮಹಾನ್ ಪ್ಲಸ್ ಈಶ್ವರ ಅಂದರೆ ಬ್ರಹ್ಮಾದಿ ಸಮಸ್ತ ಭೂತಗಳಿಗೂ ಮಹಾನ್ ಆಗಿ ಎಲ್ಲರನ್ನು ನಿಯಂತ್ರಿಸುವ ಸರ್ವೋತ್ತನಾದ ಸರ್ವ ಸಮರ್ಥ ಭಗವಂತ. ಇನ್ನೊಂದು ರೀತಿಯಲ್ಲಿ ಭೂತ ಮಹತ್ ಈಶ್ವರ. ಇಲ್ಲಿ ಭೂತ ಎಂದರೆ ಉನ್ನತಿಯ ತುತ್ತ ತುದಿಯಲ್ಲಿರುವ ಹುಟ್ಟು ಸಾವಿಲ್ಲದ ಅನಾದಿ ನಿತ್ಯ. ಮಹತ್ ಎಂದರೆ ಕಾಲತಃ ದೇಶತಃ ಗುಣತಃ ಪರಿಪೂರ್ಣವಾಗಿರುವ ತತ್ವ. ಈಶ್ವರ ಎಂದರೆ ಸರ್ವ ಸಮರ್ಥನಾದ ಭಗವಂತ. ಹೀಗೆ ಈ ವಿಶೇಷಣ ಅನೇಕ ರೂಪದಲ್ಲಿ ಭಗವಂತನ ಗುಣವನ್ನು ಸಾರುತ್ತದೆ. ಹರೇ ಕೃಷ್ಣ.